ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಠಲ್ ಅವ್ರ ಮಗ್ನೆ, ಬುಕ್ ತಗೊಂಡು ಓದು ಅಂದ್ರೆ ಮೊಬೈಲಲ್ಲೇ ಬುಕ್ ಓದ್ತೀನಿ ಅಂತೀಯಲ್ಲೋ. ಪೇಪರ್ನ ಪ್ರಿಪೇರ್ ಮಾಡ್ಬೇಕಂದ್ರೆ ಟ್ರೀಸ್ನೆಲ್ಲ ಕಟ್ ಮಾಡ್ಬೇಕು, ಅದಕ್ಕೆ ನಾನು ಮೊಬೈಲಲ್ಲೇ ಓದ್ಕೊಂತೀನಿ. ಅಂಡ್ ಮೊಬೈಲ್ ಬ್ರೈಟ್ನೆಸ್ ಕಮ್ಮಿ ಇಟ್ಕೊಂಡು ನೋಡುವಾಗ ಕಣ್ಣಿಗೂ ಏನೂ ಆಗಲ್ಲ. ಗೌರಿ, ಇವನಿಗೆ ಹೇಳಕ್ಕಾಗಲ್ಲ ಕಣೆ, ತುಂಬಾ ತಿಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾನೆ. ಬಾಗಿಲಿಗೆ ಬಂದಿದ್ದಾನೆ ಫಕೀರ, ಏನು ಕೇಳೋದಿಲ್ಲ, ಕೇಳಿದ್ದನ್ನ ಕೊಡದೆ ಬಿಡೋದಿಲ್ಲ. ಗುರುಗಳೇ, ನೀವು ನಮ್ಮನೆಗೆ, ನಿಮಗೆ ನಮ್ಮನೆ ಅಡ್ರೆಸ್ ಹೇಗೆ ಗೊತ್ತಾಯ್ತು? ಅಕ್ಕ, ಅವ್ರಿಗೇನು ಗೊತ್ತಾಗಲ್ಲ. ಅವರು ಪಾಸ್ಟು, ಪ್ರೆಸೆಂಟು, ಫ್ಯೂಚರು ಎಲ್ಲನೂ ಅರ್ಧ ಕೊಡ್ದು ಬಿಟ್ಟಿದ್ದಾರೆ ಅಲ್ವಾ ಗುರುಗಳೇ? ದೊಡ್ಡ ಮಾತು. ಸುಮ್ಮನೆ ಹೀಗೆ ಹೋಗ್ತಾ ಇದ್ದೆ, ಮನಸ್ಸು ಈ ಕಡೆ ಸೆಳೀತು. ನಿಮ್ಮನ್ನು ನೋಡಿಕೊಂಡು ಹಾಗೆ ನಿಮ್ಮ ಹೊಸ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗ್ತಿದೆ. ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಸಂತೋಷ. ಮಕ್ಕಳ, ನಿಮಗೆಲ್ಲ ಚಾಕ್ಲೇಟ್ ಕೊಡ್ಲಾ? ನಂಗೆ ಬೇಡ ಅಂಕಲ್. ಯಾಕಪ್ಪ? ನಮ್ಮಪ್ಪ ಅನ್ನೊಂದು ಪರ್ಸನ್ ಹತ್ರ ಏನು ಇಸ್ಕೊಂಡು ತಿನ್ಬಾರ್ದು ಅಂತ ಹೇಳಿದ್ದಾರೆ. ಗುರುಗಳೇ, ಅವನೊಂದು ಸ್ವಲ್ಪ ಹಾಗೆ, ನೀವೇನೋ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ, ಹುಡುಗ ಭಾಳ ಚೂಟಿಯಾಗಿದ್ದಾನೆ. ಹಾಗೆ ನಾ ಕೊಟ್ಟಿದ್ದ ಪುಡಿ ಮಕ್ಳು ಕೊಟ್ರ? ಕೊಡಕ್ಕೆ ಅಂತ ಹೋದಾಗ ಮಿಸ್ ಆಗಿ ಎಲ್ಲ ಚೆಲ್ಲೋಯ್ತು. ಅನ್ಕೊಂಡೆ ಏನೋ ಎಡವಟ್ಟಾಗಿರ್ಬೇಕು ಅಂತ, ಹಾಗೆ ಆಗಿದೆ. ಅಯ್ಯೋ ಗುರುಗಳೇ, ನನ್ನ ಬುದ್ಧಿಗಿಷ್ಟು, ನಿಮ್ಮನ್ನ ಇಲ್ಲೇ ನಿಲ್ಸಿ ಮಾತಾಡಿಸ್ತಾ ಇದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಬೇಡ, ನನಗೆ ಬೇರೆ ಕೆಲಸ ಇಲ್ಲ. ನಾಳೆ ಬರ್ತಾ ಬೇರೆ ಪ್ರಸ್ತಾವ ತಂದು ಕೊಡ್ತೀನಿ, ಮಕ್ಕಳಿಗೆಲ್ಲ ಕೊಡಿ. ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.